ತೆಗೆದುಕೊಂಡಿದೆ ನೋಡಿ. ಇದು ಎರಡನೇ ಸುತ್ತಿನ ಕಾದಾಟ. ಪ್ರಥಮ ಸುತ್ತನ್ನು ಗೆದ್ದುಕೊಂಡಂತ SS ಮಂಚನಕಟ್ಟೆ ಒಂದೆಡೆಯಲ್ಲಾದ್ರೆ ಮತ್ತೊಂದೆಡೆಯಲ್ಲಿ MFC. ಫೈನಲ್ ನಲ್ಲಿ ಪ್ರಥಮ ಬಾರಿಗೆ ಸೋಲನ್ನು ಕಂಡಂತ ತಂಡ ಇದೀಗ ಏನು ಮಾಡುತ್ತಾರೆ ಅನ್ನುವಂತ ಕುತೂಹಲದಲ್ಲಿ ಪ್ರೇಕ್ಷಕ ವರ್ಗವಾದ್ರೆ ಹಗ್ಗ ಮಾತ್ರ ಅಲ್ಪ ಮುನ್ನಡೆಯಲ್ಲಿ SS. ಖಂಡಿತವಾಗಿಯೂ ಇದು ಜಯರಾಜ್ ಅವರ ತೀರ್ಪು ಕೊನೆಯ ತೀರ್ಪು ಆಗಿರಬಹುದಾ ಅಥವಾ NFC ಮಂಜನಕಟ್ಟೆ ಇದಕ್ಕೆ ತೆರಿಗೆಯನ್ನು ನೀಡಬಹುದಾ? ಈ ಒಂದು ಪಂದ್ಯಕೂಟದಲ್ಲಿ ಮೊದಲ ಸೋಲಿನ ರುಚಿಯನ್ನು ಕಂಡಿದೆ MFC ಮಂಜನಕಟ್ಟೆ. ಬಲಿಷ್ಠವಾಗಿತ್ತು, ಆದರೆ ಈ ಬಾರಿ ಆತ್ಮವಿಶ್ವಾಸವನ್ನ ಕಳೆದುಕೊಂಡಿದ್ರು. ಆದರೆ ಸ್ಪಷ್ಟವಾದ ಮೇಲುಗೈ ಇಲ್ಲೊಂದು ಅಲ್ಪ ಮುನ್ನಡೆಯಲ್ಲಿ SS ಬೆಳವಾಯಿ ಮಂಜನಕಟ್ಟೆ ಮುನ್ನಡೆಯಲ್ಲಿದೆ ನೋಡಿ. ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್ಸ್ಗಳು. ಕೊನೆಯ 2 ನಿಮಿಷ ಸ್ವಲ್ಪ ಮುನ್ನಡೆಯಲ್ಲಿ SS ಮಂಚನಕಟ್ಟೆ. ಸೋಲನ್ನ ಕಾಣದ ತಂಡ ಇದೀಗ ಏಕೋ ಸೋಲಿನ ಕಡೆಗೆ ವಾಲಬಹುದಾ ಅಥವಾ ವಿಜಯದ ಮಾಲೆ ಯಾರ ಪಾಲಿಗೆ? ಅಲ್ಪ ಮುನ್ನಡೆ. ಬಲ್ಲದ ಬಂತ, ಅಕೇರಿ ಬಂತ, ಅಕೇರಿ ಬಂತ, ಫೈನಲ್ ಬಂತ, ಫೈನಲ್ ಬಂತ. SS MFC SS ಮಂಜನಕಟ್ಟೆ, MFC ಮಂಜನಕಟ್ಟೆ ಒಂದು ಫೈನಲ್ದ 2ನೇ ಸುತ್ತು. 1 ನಿಮಿಷ 40 ಸೆಕೆಂಡ್ ಆಗ್ತದೆ. ಹಕ್ಕ ಜಾರುತ್ತಾ ಇದೆ ಮಂಜನಕಟ್ಟೆಯ SS ಮಂಜನಕಟ್ಟೆಯ ಬೆಳವಾಯಿಗೆ. ಒಂದು ಅರ್ಧ ಇಂಚು, ಒಂದು ಕೂದಲ ಯಂತ್ರ ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗಬಹುದು. ಜಯರಾಜ್ ಕಾಂಚನವರ ಕೈಗಳು ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗಬಹುದು. ನಿಖರ ತೀರ್ಪಿನೊಂದಿಗ ನಿಖರವಾಗಿ ಪಂದ್ಯಕೂಟವನ್ನು ವೀಕ್ಷಣೆ. ಕೊನೆಯ 1 ನಿಮಿಷ ಸೂಪರ್. ಕೊನೆಯ ನಿಮಿಷದ ಆಟ ಅಲ್ಪ ಮುನ್ನಡೆಯಲ್ಲಿ SS ಮಂಚನಕಟ್ಟೆ. ಪ್ರೇಕ್ಷಕ ವರ್ಗ ನಿರೀಕ್ಷೆಯಲ್ಲಿದೆ ಏನಾಗಬಹುದು ಈ ಪಂದ್ಯ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊನೆಯಲ್ಲಿ ಸಿಗಲಿದೆ. ಆದರೆ ಸದ್ಯದ ಮಟ್ಟಿಗೆ SS ಮುನ್ನಡೆಯಲ್ಲಿದೆ. ಸಂತೋಷ್ ಅವರ ಮಾಲಕತ್ವದ SS ಮಂಚನಕಟ್ಟೆ ಮುನ್ನಡೆಯಲ್ಲಿ. ಈ ಬಾರಿಯ 2024 MPL ನ ಸುಲ್ತಾನ್ ನಾನೇ ಅಂತ ನಿರೂಪಣೆ ಮಾಡಲು SS ಮಂಜನಕಟ್ಟೆಗೆ ಬೇಕಾಗಿರುವುದು ಕೇವಲ 20 ಸೆಕೆಂಡ್ಗಳು ಮಾತ್ರ. ಆದರೆ ಅದನ್ನು ತಿರುಗಿ 20 ಸೆಕೆಂಡ್ಗಳು MFCಗೆ ಬರಬೇಕು. SS ಗೆಲುವಿಗೆ ಕೇವಲ ಉಳಿಕೆಯಾಗಿರೋದು 2024 ಚಾಂಪಿಯನ್ ಪಡೆಯಲು 10 9 8 7 6 5 4 3 2 1 0. SS ಬೆಳವಾಯಿ ಮಂಜನಕಟ್ಟೆ ಸಂತೋಷ್ ಕುಮಾರ್ ಅವರ ನಾಮಾಲಕತ್ವದ ಜೊತೆಗೆ ಯತೀಶ್ ಪಾಲಡ್ಕ ಅವರ ಸಾರಥ್ಯದ SS ಬೆಳವಾಯಿ ಈ ಬಾರಿ ಮಂಜನಕಟ್ಟೆ ಪ್ರೀಮಿಯರ್ ಲೀಗ್ 2024 ಚಾಂಪಿಯನ್ ಪಟ್ಟವನ್ನು ಪಡೆದುಕೊಂಡಿದ್ದಾರೆ.